ಹೊಲಗದ್ದೆಗಳಲ್ಲಿ ಮಂಗಗಳ ಹಾವಳಿ ತಪ್ಪಿಸಲು ರೈತರಿಂದ ಆಗ್ರಹ. ದಿನದಿಂದ ದಿನಕ್ಕೆ ಮಂಗಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಕಳೆದ ಸುಮಾರು ದಿನದಿಂದ ಹೊಲ ಗದ್ದೆ ಸೇರಿದಂತೆ ಪಟ್ಟಣದಲ್ಲೂ ಸಹ ಮಂಗಗಳ ಹಾವಳಿ ಹೆಚ್ಚಾಗಿದ್ದರಿಂದ ತುಂಬ ಸಮಸ್ಯೆ ಉಂಟಾಗಿದೆ. ಆದಷ್ಟು ಬೇಗನೆ ಮಂಗಗಳನ್ನು ಬೇರೆಡೆ ತೆಗೆದುಕೊಂಡು ಹೋಗಬೇಕೆಂದು ಹುಲ್ಸೂರು ಪಟ್ಟಣದ ರೈತ ಪ್ರಮುಖರು ಮಂಗಳವಾರ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ತೆರಳಿ ಮನವಿ ಪತ್ರ ನೀಡಿ ಒತ್ತಾಯಿಸಿದ್ದಾರೆ. ಹೊಲದಲ್ಲಿ ಬಿತ್ತನೆ ಮಾಡಿರುವ ಉದ್ದು, ಹೆಸರು, ಸೋಯಾ, ತೊಗರಿ ಸೇರಿದಂತೆ ವಿವಿಧ ಬೆಳೆಗಳನ್ನು ತಿಂದು ನಾಶ ಮಾಡುತ್ತಿವೆ. ನಾವು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಾಕಷ್ಟು ಸಾರಿ ಮನವರಿಕೆ ಮಾಡಿದರೂ ಸಹ ಏನೂ ಪ್ರಯೋಜನವಾಗುತ್ತಿಲ್ಲ. ಕೆಲ ದಿನಗಳಲ್ಲಿ ಮಂಗಗಳನ್ನು ಸೆರೆ ಹಿಡಿದು ಬೇರೆಡೆ ತೆಗೆದುಕೊಂಡು ಹೋಗಬೇಕು. ಇಲ್ಲದಿದ್ದರೆ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಮಾಡುತ್ತೇವೆ ಎಂದು ರೈತ ಪ್ರಮುಖರಾದ ವಿನಾಯಕ್ ಬಾಬುರಾವ್ ಪಾಟೀಲ್ ಹಾಗೂ ಮನೋಹರ್ ಪಾಟೀಲ್ ಆಗ್ರಹಿಸಿದ್ದಾರೆ. ಮೊದಲೇ ಸಕಾಲಕ್ಕೆ ಮಳೆ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಒಂದೆಡೆ ಮಂಗಗಳ ಕಾಟವಾದರೆ ಇನ್ನೊಂದೆಡೆ ಜಿಂಕೆ, ಹಂದಿಗಳ ಕಾಟ ಹೆಚ್ಚಾಗಿದೆ. ರೈತರು ದುಬಾರಿ ಹಣ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದಾರೆ. ಮಂಗಗಳ ಹಾವಳಿಯಿಂದ ರೈತರು ಬೇಸತ್ತು ಹೋಗಿದ್ದಾರೆ. ಜಿಲ್ಲಾಡಳಿತ ಇದರ ಬಗ್ಗೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರೈತ ಪ್ರಮುಖರು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಪಿಡಿಒ ಅವರಿಗೆ ಬರೆದ ಮನವಿ ಪತ್ರವನ್ನು ಪಿಡಿಒ ಅವರ ಅನುಪಸ್ಥಿತಿಯಲ್ಲಿ ಡಾಟಾ ಆಪರೇಟರ್ ರಾಹುಲ್ ಬಿರಾದರ್ ಅವರಿಗೆ ಸಲ್ಲಿಸಲಾಯಿತು. ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸಂಜು ಕುಮಾರ್ ಬುಸಾರೆ, ರೈತ ಪ್ರಮುಖರಾದ ವಿನಾಯಕ್ ಬಾಬುರಾವ್ ಪಾಟೀಲ್, ಮನೋಹರ್ ಪಾಟೀಲ್, ಬಾಬುರಾವ್ ಗುತ್ತೆ, ರಾಮರಾಜ್ ಪಾಟೀಲ್, ಶಿವಾಜಿ ಬಗವಾಲೆ, ಬಾಬುರಾವ್ ಗುರಾವ್, ದತ್ತು ಬುಸಾರೆ, ರವೀಂದ್ರ ದೇವನಾಳೆ, ಶಿವಕುಮಾರ್ ಸ್ವಾಮಿ, ಅಫ್ಜಲ್ ಮಿಯಾ ಜಂಗಿ, ಜಗನ್ನಾಥ್ ಮೇಕ್ರೆ, ತಾನಾಜಿ ಬಗವಾಲೆ, ಮಹೇಶ್ ಮೇಕ್ರೆ, ದಯಾನಂದ್ ಗಾಯಕ್ವಾಡ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು.